ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಚುನಾವಣಾ ಬಾಂಡ್ಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನು ತಡೆ ಹಿಡೀರಿ ಅಂತ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಚೀಫ್ ಆದಿಶ್ ಅಗರ್ವಾಲ್ ರಾಷ್ಟ್ರಪತಿ ಬಳಿ ಮನವಿ ಮಾಡಿದ್ದಾರೆ. ರಾಷ್ಟ್ರಪತಿಗೆ ಪತ್ರವನ್ನು ಬರೆದಿದ್ದಾರೆ. ಇವರು ಅಖಿಲ ಭಾರತ ಬಾರ್ ಅಸೋಸಿಯೇಷನ್ನ ಮುಖ್ಯಸ್ಥರು ಕೂಡ ಹೌದು. ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಟ್ಟ ಕಂಪನಿಗಳ ಹೆಸರನ್ನು ಬಹಿರಂಗಪಡಿಸೋದ್ರಿಂದ ಕಡಿಮೆ ದೇಣಿಗೆ ಪಡೆದ ಪಕ್ಷಗಳು ಆ ಕಂಪನಿಗಳಿಗೆ ಕಿರುಕುಳ ಕೊಡೋಕೆ ದಾರಿ ಮಾಡಿಕೊಟ್ಟಂಗಾಗತ್ತೆ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೇಶದ ಹೆಸರು ಹಾಳಾಗ್ಬೋದು. ಹೀಗಾಗಿ ಆರ್ಟಿಕಲ್ 143ರ ಅನ್ವಯ ನೀವು ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ರಾಷ್ಟ್ರಪತಿಗಳ ವಿವೇಚನೆಯನ್ನು ಬಳಸಬೇಕು. ಅಲ್ಲದೆ ಈ ಕೇಸ್ ಕೋರ್ಟಲ್ಲಿ ಮರು ವಿಚಾರಣೆ ಆಗುವವರೆಗೂ ಈ ತೀರ್ಪನ್ನು ತಡೆ ಹಿಡಿಬೇಕು ಅಂತ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರನ್ನ ಕೇಳಿಕೊಂಡಿದ್ದಾರೆ. ಆದರೆ ಸಂವಿಧಾನದ 143ನೇ ವಿಧಿ ಸಾಂವಿಧಾನಿಕ ಅಥವಾ ಕಾನೂನು ವಿಚಾರಗಳಲ್ಲಿ ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ನ ಸಲಹೆ ಪಡಿಬೋದು, ಸುಪ್ರೀಂ ಕೋರ್ಟ್ನ ಕ್ಲಾರಿಟಿಯನ್ನು ಕೇಳಬಹುದು. ಇದಕ್ಕೆ ಅವಕಾಶ ಇದೆ. ಆದರೆ ಇದನ್ನು ಬಳಸಿ ಸುಪ್ರೀಂ ನಿರ್ಧಾರವನ್ನು ತಡೆ ಹಿಡಿಯಕ್ಕೆ ಬರೋದಿಲ್ಲ. ಉದಾಹರಣೆಗೆ, ಈ ಹಿಂದೆ ಕಾವೇರಿ ನದಿ ವಿವಾದ ಟೈಮ್ನಲ್ಲಿ ಕೇಂದ್ರ ಸರ್ಕಾರ ಕಾವೇರಿ ಟ್ರೈಬ್ಯುನಲ್ ಪ್ರಾಧಿಕಾರ ರಚಿಸಿತ್ತು. ಇದು ಕರ್ನಾಟಕ ಸರ್ಕಾರಕ್ಕೆ ಇಷ್ಟ ಆಗಿರಲಿಲ್ಲ. ಆಗ ರಾಷ್ಟ್ರಪತಿ ಆರ್ಟಿಕಲ್ 143ಅನ್ನು ಬಳಸಿ ಸುಪ್ರೀಂ ಕೋರ್ಟ್ನ ರೆಫರೆನ್ಸನ್ನು ಕೇಳಿದರು. ಆದರೆ ಈಗ ಈ ಬಾರ್ ಅಸೋಸಿಯೇಷನ್ ನ್ಯಾಯಾಂಗದಲ್ಲಿ ಇಂಪಾರ್ಟೆಂಟ್ ಭಾಗ ಈ ವಕೀಲರ ಗುಂಪು. ಈ ವಕೀಲರ ಗುಂಪಿನ ಮುಖ್ಯಸ್ಥ, ಅದು ಆಲ್ ಇಂಡಿಯಾ ಬಾರ್ ಮತ್ತು ಸುಪ್ರೀಂ ಕೋರ್ಟ್ ಬಾರ್, ಇದರ ವಕೀಲರ ಗುಂಪಿನ ಮುಖ್ಯಸ್ಥರು ಈ ರೀತಿ ಪತ್ರ ಬರೆದಿರೋದ್ರಿಂದ ಸುಪ್ರೀಂ ಕೋರ್ಟ್ನೊಂದಿಗೆ ಅದರ ಜಡ್ಜ್ಗಳೊಂದಿಗೆ ಒಂದು ಸೈಕಲಾಜಿಕಲ್ ಪ್ರೆಷರ್ ಕ್ರಿಯೇಟ್ ಮಾಡಿದ ಹಾಗೆ ಅಥವಾ ಸೈಕಲಾಜಿಕಲ್ ವಾರ್ಫೇರ್ ನಡೆಸಿದ ಹಾಗೆ ಆ ರೀತಿಯ ಒಂದು ಇಂಪ್ಯಾಕ್ಟನ್ನು ಉಂಟು ಮಾಡ್ಬೋದು ಅಷ್ಟೇ. ಆದರೆ ಟೆಕ್ನಿಕಲಿ ಅಥವಾ ಲೀಗಲಿ ತಡೆ ಹಿಡಿಯೋಕ್ಕೆ ರಾಷ್ಟ್ರಪತಿ ಕೋರ್ಟ್ ಆದೇಶವನ್ನು ಬರೋದಿಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ SBI ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ್ದು 2019ರ ಏಪ್ರಿಲ್ 1ರಿಂದ 2024ರ ಫೆಬ್ರವರಿ 15ರವರೆಗೆ 22,217 ಬಾಂಡ್ಗಳನ್ನು ರಾಜಕೀಯ ಪಕ್ಷಗಳು ಖರೀದಿ ಮಾಡಿವೆ ಅನ್ನೋ ಡೇಟಾ ಕೊಟ್ಟಿದೆ. ಇವುಗಳಲ್ಲಿ 22,030 ಬಾಂಡ್ಗಳನ್ನು ಎನ್ಕ್ಯಾಶ್ ಮಾಡಲಾಗಿದೆ. ಅವುಗಳಿಗೆ ಹಣ ನೀಡಲಾಗಿದೆ ಅಂತ ತನ್ನ ಅಫಿಡವಿಟ್ನಲ್ಲಿ ಮೆನ್ಷನ್ ಮಾಡಿದೆ. ಉಳಿದ 187 ಬಾಂಡ್ಗಳ ಹಣ ಕೂಡ ರಿಲೀಸ್ ಆಗಿದೆ. ಆದರೆ ಈ ಹಣ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಗೆ ಸಂದಾಯ ಆಗಿದೆ ಅಂತ ಉಲ್ಲೇಖಿಸಲಾಗಿದೆ. ಇನ್ನುಳಿದಂತೆ ಪಾಸ್ವರ್ಡ್ನಿಂದ ಪ್ರೊಟೆಕ್ಟ್ ಆಗಿರೋ 2 PDF ಫೈಲ್ ಇರೋ ಪೆನ್ ಡ್ರೈವ್ ಅನ್ನು ಕೋರ್ಟ್ಗೆ ಕೊಟ್ಟಿದ್ದೀವಿ ಅಂತ SBI ಹೇಳಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಬ್ರಿಟನ್ ಸರ್ಕಾರ ಖಲಿಸ್ತಾನಿ ಗುಂಪುಗಳಿಗೆ ಭರ್ಜರಿಯಾಗಿ ಚಾಟಿ ಬೀಸಿದೆ. ಯುಕೆನಲ್ಲಿ ಖಲಿಸ್ತಾನಿ ಬೆಂಬಲಿಗರಿಗೆ ಸೇರಿದ ಬರೋಬ್ಬರಿ 300 ಬ್ಯಾಂಕ್ ಅಕೌಂಟ್ಗಳನ್ನು ರಿಷಿ ಸುನಾಕ್ ಸರ್ಕಾರ ಸೀಸ್ ಮಾಡಿದೆ. ಇವುಗಳಿಂದ ಸುಮಾರು 100 ಕೋಟಿ ರೂಪಾಯಿಗಳನ್ನು ಜಪ್ತಿ ಮಾಡಲಾಗಿದೆ. ಅಲ್ಲದೆ ಇನ್ನೂ ಸುಮಾರು 5,000 ಬ್ಯಾಂಕ್ ಅಕೌಂಟ್ಗಳ ಮೇಲೆ ಕಣ್ಣಿಟ್ಟಿದೆ ಯುಕೆ ಸರ್ಕಾರ. ಖಲಿಸ್ತಾನಿ ಉಗ್ರವಾದ ಜಾಸ್ತಿ ಆಗದೇ ಇರೋ ಥರ ನೋಡ್ಕೊಳ್ಳೋಕೆ ನಾವು ಭಾರತ ಸರ್ಕಾರದೊಂದಿಗೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಯುಕೆ ಅಧಿಕಾರಿಗಳು ಹೇಳಿದ್ದಾರೆ. ಇದರಿಂದ ಭಾರತ ಬ್ರಿಟನ್ ಸಂಬಂಧದ ಜೊತೆಗೆ ಮೋದಿ ಸರ್ಕಾರಕ್ಕೆ ಹಾಗೂ ಸರ್ಕಾರದ ರಾಜತಾಂತ್ರಿಕ ನಿಲುವಿಗೆ ಗೆಲುವು ಸಿಕ್ಕಂತಾಗಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಲೋಕಸಭಾ ಚುನಾವಣೆ ಸಂಬಂಧ ಕಾಂಗ್ರೆಸ್ ಪಾರ್ಟಿ 5 ಗ್ಯಾರಂಟಿಗಳನ್ನು ಘೋಷಿಸಿದೆ. ಮುಖ್ಯವಾಗಿ ನಾರಿ ನ್ಯಾಯ ಗ್ಯಾರಂಟಿ ಅನ್ನೋ ಟೈಟಲ್ ಮೂಲಕ ಮಹಿಳಾ ಸೆಂಟ್ರಿಕ್ ಭರವಸೆಗಳನ್ನು ಕೊಡಲಾಗಿದೆ. ಬಡ ಕುಟುಂಬದ ಪ್ರತಿ ಮಹಿಳೆಗೂ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ಕೊಡ್ತೀವಿ. ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈಗಿನ ಕೇಂದ್ರ ಸರ್ಕಾರದ ಸಹಾಯಧನವನ್ನ ಡಬಲ್ ಮಾಡ್ತೀವಿ. ಅಲ್ಲದೆ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಸಹಾಯ ಮಾಡೋಕೆ ಅಧಿಕಾರ ಮೈತ್ರಿ ಅನ್ನೋ ಅಧಿಕಾರಿಯನ್ನ ನೇಮಕ ಮಾಡ್ತೀವಿ. ಹಾಗೆ ಸಾವಿತ್ರಿಬಾಯಿ ಫುಲೆ ಯೋಜನೆ ಅಡಿ ಪ್ರತಿ ಜಿಲ್ಲೆಯಲ್ಲೂ ಕನಿಷ್ಠ 1ರಂತೆ ಮಹಿಳೆಯರಿಗೆ ಹಾಸ್ಟೆಲ್ ಕಟ್ಟಿಸ್ತೀವಿ ಅಂತ ಕಾಂಗ್ರೆಸ್ ಭರವಸೆಯನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಜನರಿಗೆ ತಿಳಿಸೋಕೆ 5 ಸಚಿವರನ್ನ ರಾಜ್ಯ ಸರ್ಕಾರದ ವಕ್ತಾರರನ್ನಾಗಿ ಕಾಂಗ್ರೆಸ್ ಪಾರ್ಟಿ ಅಲ್ಲ
ಗವರ್ಮೆಂಟ್ನ ವಕ್ತಾರರನ್ನಾಗಿ 5 ಸಚಿವರನ್ನ ನೇಮಕ ಮಾಡಿ ಸಿಎಂ ಸಿದ್ದರಾಮಯ್ಯ ಆದೇಶ ಹೊರಡಿಸಿದ್ದಾರೆ. ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ ಹಾಗೂ ಸಂತೋಷ್ ಲಾಡ್ ಅವರನ್ನ. ಮತ್ತೊಂದು ಕಡೆ ಹಾವೇರಿಯ ಬ್ಯಾಡಗಿ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಬೆಲೆ ವಿಚಾರವಾಗಿ ಗಲಭೆ ನಡೆದಿತ್ತು. ಈ ವಿಚಾರವಾಗಿ ಈಗ 42 ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಗೃಹ ಮಂತ್ರಿ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ವಾಣಿಜ್ಯ ಕಟ್ಟಡಗಳ ಮೇಲೆ 60% ಕನ್ನಡ ನಾಮಫಲಕ ಹಾಕುವ ನಿಯಮದ ಡೆಡ್ಲೈನ್ ಇವತ್ತು ಮುಗಿಯುತ್ತೆ. ಈ ನಿಯಮದಡಿ ಎಲ್ಲ ವಾಣಿಜ್ಯ ಕಟ್ಟಡಗಳ ಮೇಲೆ ಕನ್ನಡ ಬೋರ್ಡ್ ಅಳವಡಿಸೋಕೆ ಬಿಬಿಎಂಪಿ ಫೆಬ್ರವರಿ 28 ಗಡುವನ್ನು ಕೊಟ್ಟಿತ್ತು. ಆದರೆ ಈ ಗಡುವು ವಿಸ್ತರಣೆ ಮಾಡೋಕೆ ಕಟ್ಟಡದ ಮಾಲೀಕರು ಮನವಿ ಮಾಡಿಕೊಂಡಿದ್ರು. ಹೀಗಾಗಿ 13 ದಿನ ಅಂದರೆ ಮಾರ್ಚ್ 13ನೇ ತಾರೀಕಿನವರೆಗೆ ಬಿಬಿಎಂಪಿ ಡೆಡ್ಲೈನ್ ವಿಸ್ತರಣೆ ಮಾಡಿತ್ತು. ಇದೀಗ ಆ ಡೆಡ್ಲೈನ್ ಕೂಡ ಮುಗಿದಿದೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಮಹತ್ವದ ಸೆಮಿಕಂಡಕ್ಟರ್ ಯೋಜನೆಗಳಿಗೆ ಪಿಎಂ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಗುಜರಾತ್ನ ಧೊಲೇರಾದಲ್ಲಿ ದೇಶದ ಮೊದಲ ಕಮರ್ಷಿಯಲ್ ಸೆಮಿಕಂಡಕ್ಟರ್ ತಯಾರಿಕಾ ಘಟಕ ನಿರ್ಮಾಣಕ್ಕೆ ಪಿಎಂ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಟಾಟಾ ಪವರ್ ಚಿಪ್ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಯೂನಿಟ್ ಧೊಲೇರಾದಲ್ಲಿ ತಲೆ ಎತ್ತುತ್ತಾ ಇದೆ. ಉಳಿದಂತೆ ಗುಜರಾತ್ನ ಸಾನನ್ನಲ್ಲಿ ಸಿಜಿ ಪವರ್ ರೆನೆಸಾಸ್ ಔಟ್ಸೋರ್ಸ್ಡ್ ಅಸೆಂಬ್ಲಿ ಆ್ಯಂಡ್ ಟೆಸ್ಟ್ ಓಸ್ಯಾಟ್ ಫೆಸಿಲಿಟಿ, ಅಸ್ಸಾಂನ ಮೊರಿಗಾಂವ್ನಲ್ಲಿ ಟಾಟಾದ ಓಸ್ಯಾಟ್ ಘಟಕಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಿಎಂ ಮೋದಿ ಚಾಲನೆ ಕೊಟ್ಟಿದ್ದಾರೆ. 3 ಯೋಜನೆಗಳಿಗೆ ಸುಮಾರು 1.25 ಲಕ್ಷ ಕೋಟಿಯ ವ್ಯಾಲ್ಯೂಯೇಷನ್ ಯೋಜನೆಗಳು ಅಂತ ಹೇಳ್ತಿದ್ದಾರೆ. ಪಿಎಂ ಮೋದಿ ಮಾರ್ಚ್ 16ಕ್ಕೆ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಡ್ತಾರೇನು. ಅದರಲ್ಲೂ 16ನೇ ತಾರೀಕಿಗೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ ಕಲಬುರಗಿಯಿಂದ ಪ್ರಚಾರವನ್ನು ಶುರು ಮಾಡ್ತಾರೆ ಅಂತ ಗೊತ್ತಾಗಿದೆ. ತಮಿಳುನಾಡಲ್ಲಿ ಈ ಬಾರಿ 39 ಲೋಕಸಭಾ ಕ್ಷೇತ್ರಗಳನ್ನ ಕೂಡ ಡಿಎಂಕೆ ನೇತೃತ್ವದ ಐಎನ್ಡಿಐಎ ಕೂಟ ಕ್ಲೀನ್ ಸ್ವೀಪ್ ಮಾಡಬಹುದು ಅಂತ ಎಬಿಪಿ ಸಿ ವೋಟರ್ ಸರ್ವೆ ಹೇಳಿದೆ. ಅದರಲ್ಲಿ ಆಡಳಿತಾರೂಢ ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಪಕ್ಷವೊಂದೇ 54.7% ವೋಟ್ ಶೇರ್ ಪಡೆಯುತ್ತೆ ಅಂತ ಎಬಿಪಿ ಸರ್ವೆ ಹೇಳಿದೆ. ಆದರೆ ಕೆಲ ದಿನಗಳ ಹಿಂದಷ್ಟೇ ತಮಿಳುನಾಡಿನಲ್ಲಿ ಬಿಜೆಪಿ ಒಳ್ಳೆ ಪ್ರದರ್ಶನ ಕೊಟ್ಟು 6 ಸೀಟ್ ಗೆಲ್ಲುತ್ತೆ ಅಂತ ಸ್ಥಳೀಯ ಮಾಧ್ಯಮ ಪುದಿಯ ತಲೈ ಮುರೈ ಸರ್ವೆಯಲ್ಲಿ ಹೇಳಿತ್ತು. ಎಬಿಪಿ ಕಂಪ್ಲೀಟ್ ತದ್ವಿರುದ್ಧ ಸರ್ವೆಯನ್ನ ಡೇಟಾವನ್ನು ಕೊಡ್ತಾ ಇದೆ. ಈಗ ಇನ್ನು ಕೇರಳದ ವಿಚಾರಕ್ಕೆ ಬಂದರೂ ಕೂಡ ಕಾಂಗ್ರೆಸ್ ನೇತೃತ್ವದ ಐಎನ್ಡಿಐ ಮೈತ್ರಿಕೂಟ ಈ ಸಲ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. 44.5% ವೋಟ್ ಶೇರ್ ಪಡ್ಕೊಂಡು ಅತಿ ದೊಡ್ಡ ಮೈತ್ರಿಕೂಟ ಆಗುತ್ತೆ ಅಂತಾನೂ ಇದೇ ಎಬಿಪಿ ಸರ್ವೆ ಹೇಳಿದೆ. ಗಮನಿಸಬೇಕಾದ ಸಂಗತಿ ಅಂದರೆ ಇತ್ತೀಚೆಗೆ ಕಾಂಗ್ರೆಸ್ನೊಂದಿಗಿನ ಮೈತ್ರಿಗೆ ಅಲ್ಲಿ ಎಡಪಕ್ಷಗಳು ಗುಡ್ ಬೈ ಹೇಳಿದ್ವು. ನಾವು ಅಲಯನ್ಸ್ ವರ್ಕ್ ಆಗ್ತಿಲ್ಲ ಇದು ಅಂತ, ಕಾಯ್ತಾ ಕೂರಕ್ಕಾಗಲ್ಲ ಕಾಂಗ್ರೆಸ್ ಪಾರ್ಟಿಗೆ ಅಂತ ಹೇಳಿ ಅವ್ರ ಕ್ಯಾಂಡಿಡೇಟ್ಸ್ ಡಿಕ್ಲೇರ್ ಮಾಡ್ಕೊಂಡಿದ್ರು. ಕಾಂಗ್ರೆಸ್ ಸಣ್ಣ ಪುಟ್ಟ ಪಕ್ಷಗಳೊಂದಿಗೆ ಸೇರಿಕೊಂಡು ಚುನಾವಣೆ ಎದುರಿಸೋಕೆ ಸಜ್ಜಾಗಿತ್ತು. ಅಲ್ಲಿ ಆಲ್ರೆಡಿ UDF LDF ಅಂತಿತ್ತಲ್ಲ, INDIA ಅಡಿಯಲ್ಲಿ ಈ 2 ವಿರೋಧಿ ಬಣಗಳ ಒಂದಾಗ್ಲಿಕ್ಕೆ ಹೊರಟಿದ್ರು. ಬಟ್ ಅದು ಸದ್ಯಕ್ಕೆ ಇನ್ನೂ ಆಗಿಲ್ಲ. ಎಡಪಕ್ಷಗಳು ಕ್ಯಾಂಡಿಡೇಟ್ಸ್ ಹಾಕೊಂಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ರಾಹುಲ್ ಗಾಂಧಿ ಕಾನ್ಸ್ಟಿಟ್ಯೂನ್ಸಿ ವಯನಾಡಲ್ಲೂ ಕೂಡ ನಾವು ಕ್ಯಾಂಡಿಡೇಟ್ ಹಾಕ್ತೀವಿ ಅಂತ ಕಮ್ಯುನಿಸ್ಟರು ಹಾಕೊಂಡಿದ್ದಾರೆ. ಕಾಂಗ್ರೆಸ್ ನೋಡಿದ್ರೆ ರಾಹುಲ್ ಗಾಂಧಿ ಅವರಿಗೆ ಅಲ್ಲಿ ವಯನಾಡಲ್ಲಿ ನಿಲ್ಲಿಸ್ತೀವಿ ಅಂತ ಅನೌನ್ಸ್ ಮಾಡಿದೆ. ಈ ಹೊತ್ತಲ್ಲಿ ಕಾಂಗ್ರೆಸ್ಸಿಗೆ ಒಂದು ರೀತಿ ಖುಷಿ ಕೊಡೋ ಸರ್ವೆ ಕೇರಳದಿಂದ ಬಂದಿದೆ. ಉತ್ತರಾಖಂಡ್ ರಾಜ್ಯದ ಏಕರೂಪ ನಾಗರಿಕ ಸಂಹಿತೆ ಕಾಯ್ದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಅಧಿಕೃತವಾಗಿ UCC ಜಾರಿಯಾದ ಭಾರತದ ಮೊದಲ ರಾಜ್ಯ ಅನ್ನೋ ಖ್ಯಾತಿಗೆ ಉತ್ತರಾಖಂಡ್ ಪಾತ್ರ ಆಗಿದೆ. ಅಂದಹಾಗೆ ಈ ಬಿಲ್ ಮೂಲಕ ಮದುವೆ, ವಿಚ್ಛೇದನ ಹಾಗೂ ಆಸ್ತಿ ಹಕ್ಕುಗಳ ವಿಚಾರವಾಗಿ ಎಲ್ಲ ಸಮುದಾಯಗಳ ಜನರಿಗೆ ಒಂದೇ ರೀತಿ ಕಾನೂನು ಉತ್ತರಾಖಂಡ್ನಲ್ಲಿ ಅನ್ವಯ ಆಗುತ್ತೆ. ಮತ್ತೊಂದು ಕಡೆ CAA ವಿರೋಧಿಸಿ ಈಗ ಕೇರಳ ಸರ್ಕಾರ, ರಾಜ್ಯ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋಕೆ ಮುಂದಾಗಿದೆ. ಈ ಕಾನೂನಿಂದ ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆಯಾಗಿದೆ ಅಂತ ಕೇರಳ ಸರ್ಕಾರ ಆಸ್ ಎ ಸ್ಟೇಟ್ ಗವರ್ಮೆಂಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದೆ. ಈ ಬಾರಿ IPLನಲ್ಲಿ RCB ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ತನ್ನ ಹೆಸರನ್ನು ಚೇಂಜ್ ಮಾಡುತ್ತೆ ಅಂತ ಮಾಹಿತಿ ಬರ್ತಾ ಇದೆ. IPL ಆರಂಭಕ್ಕೂ ಮುನ್ನ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ RCB ಒಂದು ಎಂಟರ್ಟೈನ್ಮೆಂಟ್ ಈವೆಂಟನ್ನು ಇಟ್ಕೊಂಡಿದೆ. ಆ ಈವೆಂಟ್ನಲ್ಲಿ ನೇಮ್ ಚೇಂಜ್ ಆಗುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಮುಖ್ಯವಾಗಿ ಬ್ಯಾಂಗಲೋರ್ ಅಂತಿದೆಯಲ್ಲ RCB ಅಂದರೆ, ಅದನ್ನು ಬೆಂಗಳೂರು ಅಂತ ಬದಲಾಯಿಸೋ ಸಾಧ್ಯತೆ ಇದೆ ಅಂತಲೂ ಟೀಮ್ ರಿಲೀಸ್ ಮಾಡಿರೋ ಪ್ರೋಮೋದಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಶೇರ್ ಮಾರ್ಕೆಟ್ನಲ್ಲಿ ಈ ವಾರ ಹೂಡಿಕೆದಾರರಿಗೆ ಅಷ್ಟೊಂದು ಅದೃಷ್ಟ ಕಾಣಿಸ್ತಾ ಇಲ್ಲ. ಸೋಮವಾರ ಮಾರ್ಕೆಟ್ ಬಿದ್ದಿತ್ತು, ಮಂಗಳವಾರ ಲಿಟಲ್ ಬಿಟ್ ಸ್ವಲ್ಪ ಚೇತರಿಸ್ಕೊಂಡು ಹಾಗೆ ಫ್ಲಾಟ್ ಆಗಿತ್ತು. ಆಮೇಲೆ ಈಗ ಮತ್ತೊಮ್ಮೆ ಮಾರ್ಕೆಟ್ ಹೂಡಿಕೆದಾರರಿಗೆ ಹೊಡೆತ ಕೊಟ್ಟಿದೆ. ಬುಧವಾರ ಹೂಡಿಕೆದಾರರು 14 ಲಕ್ಷ ಕೋಟಿ ಕಳ್ಕೊಂಡಿದ್ದಾರೆ. ಸೆನ್ಸೆಕ್ಸ್ ಬರೋಬ್ಬರಿ 906 ಪಾಯಿಂಟ್ ಬಿದ್ದು 72,762ಕ್ಕೆ ಬಿದ್ದರೆ ನಿಫ್ಟಿ 338 ಪಾಯಿಂಟ್ ಬಿದ್ದು 21,998ಕ್ಕೆ ಇಳಿದಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 231 ರೂಪಾಯಿ ಇಳಿಕೆಯಾಗಿ 65,330 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 213 ರೂಪಾಯಿ ಇಳಿಕೆಯಾಗಿ 59,847 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ
₹506 ಕಮ್ಮಿಯಾಗಿ 72,469 ರೂಪಾಯಿ ಆಗಿದೆ. 2026ರ ಡಿಸೆಂಬರ್ ಹೊತ್ತಿಗೆ ಟಾಟಾ ಕಂಪನಿಯ ಸೆಮಿಕಂಡಕ್ಟರ್ ಚಿಪ್ಗಳು ರಿಲೀಸ್ ಆಗಲಿವೆ ಅಂತ ಐಟಿ ಹಾಗೂ ದೂರಸಂಪರ್ಕ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ದೊಲೇರಾದಲ್ಲಿನ ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ಲಾಂಟ್ನಲ್ಲಿ 2026ರ ಡಿಸೆಂಬರ್ ವೇಳೆಗೆ ಚಿಪ್ ಉತ್ಪಾದನೆಯಾಗಲಿವೆ. ಮೈಕ್ರಾನ್ ಕಂಪನಿಯ ಸೆಮಿಕಂಡಕ್ಟರ್ಗಳು ಇದೇ ವರ್ಷದಲ್ಲಿ ಉತ್ಪಾದನೆ ಆಗಲಿವೆ ಅಂತ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಬುಧವಾರದ ಟ್ರೇಡಿಂಗ್ನಲ್ಲಿ ಅದಾನಿ ಸಮೂಹದ ಷೇರುಗಳು ತೀವ್ರ ನಷ್ಟ ಅನುಭವಿಸಿವೆ. ಅದಾನಿ ಗ್ರೂಪ್ಸ್ ತನ್ನ ಮಾರುಕಟ್ಟೆ ಬಂಡವಾಳದಿಂದ ಬರೋಬ್ಬರಿ 90,000 ಕೋಟಿ ರೂಪಾಯಿ ಹಣ ಕಳ್ಕೊಂಡಿದ್ದಾರೆ. ಅದಾನಿ ಗ್ರೀನ್ ಎನರ್ಜಿಯ ಷೇರು ಮೌಲ್ಯದಲ್ಲಿ ಬರೋಬ್ಬರಿ 13% ಕುಸಿತ ಆಗಿದೆ. ಬಹಳ ಪ್ರಮಾಣದಲ್ಲಿ ಹೂಡಿಕೆದಾರರು ಷೇರುಗಳನ್ನು ಸೆಲ್ ಆಫ್ ಮಾಡಿದ್ರಿಂದ ಅದಾನಿ ಸಮೂಹದ ಷೇರುಗಳು ನಷ್ಟ ಅನುಭವಿಸಿವೆ. ಓವರ್ ಮಾರ್ಕೆಟ್ ಕೂಡ ತುಂಬಾ ಡೌನ್ ಇತ್ತು ಇವತ್ತು. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಗೆ ಮತ್ತೊಂದು ಹೊಡೆತ ಬಿದ್ದಿದೆ. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಥವಾ NHAI ಫಾಸ್ಟ್ ಟ್ಯಾಗ್ಸ್ ಇಶ್ಯೂ ಮಾಡೋ ಕಂಪನಿಗಳ ಲಿಸ್ಟ್ ನಿಂದ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅನ್ನ ರಿಮೂವ್ ಮಾಡಿದೆ. ಬೇರೆ ಫಾಸ್ಟ್ ಟ್ಯಾಗ್ ಪ್ರೊವೈಡರ್ಗಳಿಗೆ ಮೂವ್ ಆಗಿ ಅಂತ ವಾಹನ ಮಾಲೀಕರಿಗೆ NHAI ಸೂಚಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.